ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀವಿ ಫ್ರೆಂಡ್ಸ್. ಆಗಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಆಗಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಈಗ 8:30 ಆಗಿದೆ. ಬೇಗ ತಿಂಡಿ ರೆಡಿ ಮಾಡಬೇಕು. ಇವತ್ತು ಎದ್ದಿದ್ದು 8 ಗಂಟೆಗೆ 10 ನಿಮಿಷ ಇತ್ತು ಅಂತ ಅವಾಗ ಎದ್ದಿದ್ವಿ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ, ಹಂಗಾಗಿ ಇವತ್ತು ಕಾಫಿದು ಇದೆಲ್ಲ ಸ್ಕಿಪ್ ಮಾಡಿದ್ದೀನಿ. ಫಸ್ಟ್ ಡೈರೆಕ್ಟಾಗಿ ತಿಂಡಿಗೆ ಬರ್ತಾ ಇದ್ದೀನಿ. ಏನು ತಿಂಡಿ ಮಾಡ್ತಾ ಇದ್ದೀನಿ ಅಂದರೆ, ಯಾಕಂದರೆ ಲೇಟ್ ಆಗಿಬಿಟ್ಟಿದೆ ಸ್ಕೂಲ್ಗೆ, ಇನ್ನು 10 ನಿಮಿಷದಲ್ಲಿ ತಿಂಡಿ ಆಗಬೇಕು. ಹಾಗಾಗಿ ನಾನು ಇವತ್ತು ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಅವರೆಕಾಳು ಅಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿರಿ. ಫಸ್ಟು ಫ್ರೆಂಡ್ಸ್, ಹಾಗೆ ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳು, ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ರುಚಿಗಿರಲಿ ಅಂತ ಸುಮ್ಮನೆ ತರಕಾರಿ ಸ್ಕಿಪ್ ಇದು, ಬೇಕಾದ್ರೆ ಹಾಕ್ಕೊಳ್ಳಿದ್ದೆ. ನನಗೆ ತರಕಾರಿ ಎಲ್ಲದರಲ್ಲಿ ಇರಬೇಕು ಅಂತ ತರಕಾರಿ ಹಾಕ್ತಿದ್ದೀನಿ. ಮತ್ತು ಹಾಗೆ ಬೀನ್ಸು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಅದಿದು ಬೇಗನೆ ಬಾಯಿಗೆ ಬರಲ್ಲ ನೋಡಿ, ಹಿಂಗೇನೆ ಕಡಲೆಬೇಳೆ ಮತ್ತು ಹಾಗೆ ಉದ್ದಿನಬೇಳೆ ತಗೊಂಡಿದ್ದೀನಿ. ಇಲ್ಲೆಲ್ಲೋ ನಿಂಬೆಹಣ್ಣು ಇಡೋದು ಫ್ರೆಂಡ್ಸ್. ಇದೊಂಥರ ಹುಚ್ಚು ಕ್ಯಾರೆಟ್ ಇದೆ ನನ್ನದು. ಅಷ್ಟು ಇವಾಗ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಇವತ್ತು ಲೇಟಾಗಿ ಹೋಗಿದೆ ಫ್ರೆಂಡ್ಸ್, ನಿಜವಾಗ್ಲೂ. ಹಾಗೆ ಅರ್ಜೆಂಟ್ ಫಸ್ಟ್ ತಿಂಡಿಗೆ ಇಟ್ಬಿಟ್ಟೆ. ತಿಂಡಿ ಫಸ್ಟ್ ಆಗಲಿ, ನೆಕ್ಸ್ಟ್ ಮತ್ತೆ ಏನೇ ಇದ್ರು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಿಂಡಿ ಆಗಿದೆ. ಅಮ್ಮನಿಗೂ ಫೋನ್ ಮಾಡಿದ್ದೀನಿ, ತಿಂಡಿಗೆ ಇಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು. ಬಿಸಿ ಬಿಸಿಯಾಗಿ ಚಳಿಗೆ ಮಾಡ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಅವರೆಕಾಳು ಉಪ್ಪಿಟ್ಟು, ಅಕ್ಕಿ ಉಪ್ಪಿಟ್ಟು ಅಂತ ಅಂದ್ಬಿಟ್ಟು. ಅಮ್ಮನೂ ಬರುತ್ತೆ. ಮತ್ತು ಇವತ್ತು ಹೊಸ ಎಂಟ್ರಿ, ಹೊಸ ವರ್ಷ ಏನು ಗೊತ್ತಾ, ನಾನು ಮಂಕಿ ಕ್ಯಾಪ್ ಆಗಿದ್ರೆ ನಾನು ದೊಡ್ಡ ಮಂಕಿ ಆದರೆ ಅವ್ಳು ಚಿಕ್ಕ ಮಂಕಿ ಆಗೋಳೆ. ಬನ್ನಿ ವರ್ಷಗೆ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದ್ಲು. ಇದು ಬೇಕು ಅಂತ ಅಂದ್ಬಿಟ್ಟು ತಂದ್ಕೊಟ್ವಿ. ಚೆನ್ನಾಗಿದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಎಷ್ಟು ತಂದ್ಕೊಟ್ರು ಫ್ರೆಂಡ್ಸ್ ಏನು ಗೊತ್ತಾ, 3 ದಿನ ಏನೇ ತಂದ್ಕೊಡು, ಬರೀ 3 ದಿನ ಇಟ್ಕೊಳ್ಳೋದು ಹೆಚ್ಚು. ಇವಳು ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಇದಕ್ಕೆ ಬೇರೆ 200 ರುಪೀಸ್ ಫ್ರೆಂಡ್ಸ್. ಇದು 200 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದೀವಿ. ಇದು 200 ರೂಪಾಯಿ ಕರೆಕ್ಟಾಗಿ 1 ತಿಂಗಳು ಬಾಳಿಕೆ ಬಂದರೆ ಓಕೆ. ಎಷ್ಟು ದಿನ ಬಾಳಿಕೆ ಬರ್ತದೆ ಅಂತ ಗೊತ್ತಿಲ್ಲ. ಅದು ಎಷ್ಟು ದಿನ ಯೂಸ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಏನೇ ತರಲಿ ಫ್ರೆಂಡ್ಸ್, 1 ದಿನ 2 ದಿನ 3 ದಿನ ದೊಂಬ್ರಾಟ, ಆಡಿದೆ ಆಟ ಎಲ್ಲರೂ ಯೂಸ್ ಮಾಡ್ತಾಳೆ. ಆಮೇಲೆ ಅದು ಎಲ್ಲೆಲ್ಲಿ ಬಿದ್ದಿರುತ್ತೋ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಅವ್ವನೂ ಇರಲ್ಲ, ಅಪ್ಪನೂ ಇರಲ್ಲ, ಆ ಥರ ಮಾಡಿ ಇಟ್ಟಿರ್ತಾಳೆ ವರ್ಷ. ಕರೆಂಟ್ ಹೋಗಿತ್ತು ಫ್ರೆಂಡ್ಸ್. ಕರೆಂಟ್ ಹೋಗಿರೋದಕ್ಕೆ ಬಂತು. ಟೇಸ್ಟೇ ಮಾಡ್ತಾವಳೆ ಬೆಳಗ್ಗೆ. ಇವತ್ತು ಎದ್ದಿರೋದೇ ಎಷ್ಟು ಲೇಟು. ಎಷ್ಟು ಗಂಟೆಗೆ ಎದ್ವಿ ಗೊತ್ತಾ? 7:45 ಎದ್ವಿ. ಅಲಾರಾಮ್ ಇಟ್ಕೋತೀವಿ ಫ್ರೆಂಡ್ಸ್, ಬೇಗ ಹೇಳ್ಬೇಕು. ಅವಳು ಅಲಾರಾಮ್ ಇಟ್ಕೊತಾಳೆ, ನಾನು ಅಲಾರಾಮ್ ಇಟ್ಟಿರ್ತೀವಿ. ಬೇಗ ಹೇಳ್ಬೇಕು, ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಏನು ಕೆಲಸ ಇರಲ್ಲ, ಆದರೆ ರಾತ್ರಿ ಸೋಂಬೇರಿತನ ಆಗ್ಬಿಟ್ಟು ಒಂಥರ ಏನೋ. ನನ್ನ ತಮ್ಮ ಫೋನ್ ಮಾಡಿದ್ದ, ಅವನ ಜೊತೆ ಮಾತಾಡ್ಕೊಂಡು 1 ಗಂಟೆ ಟೈಮ್ ಮಾತಾಡ್ದ. ನಮ್ಮ ದೊಡ್ಡಮ್ಮನ ಮಗ ಒಂದು 10-20 ಆಗೋಯ್ತು ಅವನ ಜೊತೆ ಮಾತಾಡ್ತಾ.
ಹಾಗೆ ಮತ್ತೆ ಹೆಂಗೆ ಯಾರ ಚಳಿಲಿ ಹೋಗಿ ಪಾತ್ರೆ ತೊಳಿತಾರೆ ಅಂದ್ಬಿಟ್ಟು ನಿಜ ರಾತ್ರಿನೇ ಒಂಥರ ಸೋಂಬೇರಿತನ ಆಗಿದ್ದು, ಪಾತ್ರೆಗಳೆಲ್ಲ ಹಾಗೆ ಇದೆ. ಅದಕ್ಕೆ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ವರ್ಷಗೂ ಏನು ಕೆಲಸ ಮಾಡಿಬಿಡ ಹೋಗು ಅಂದೆ. ಅವಳಿಗೂ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತಿ ಇವತ್ತು, ಹಂಗಾಗಿ ಏನು ಕೆಲಸ ಆಗ್ತಾ ಇಲ್ಲ ಇವತ್ತು ಬೆಳಗ್ಗೆನೆ. ಇವೆಲ್ಲ ಬಿಸಿನೀರು ಕೊಡ್ತೀವಿ, ತಿಂಡಿ ತಿನ್ಕೊಂಡು ಮಿಕ್ಕಿದ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. 5 ಗಂಟೆಗೆ ಏನೇ ತಿಂಡಿನೂ ರೆಡಿ ಆಯ್ತು. ಇವತ್ತು ನಮ್ಮಮ್ಮ ಬೆಳಿಗ್ಗೆನೆ ತಿಂಡಿಗೆ ಬಂದೈತೆ. ಇವತ್ತು ಉಪ್ಪಿಟ್ಟು ಹೆಂಗಿತ್ತಮ್ಮ? ಚೆನ್ನಾಗೈತೆ. ನಮ್ಮಮ್ಮ ಮನೆ ಟೇಸ್ಟ್ ಮಾಡಕ್ ಬರೋಣ, ಆದ್ರೂ ಹೆಂಗೋ ಒಂಚೂರು ಮಾಡಿದೀನಿ. ನಮ್ಮಮ್ಮ ಅಕ್ಕಿ ಉಪ್ಪಿಟ್ಟು ಚೆನ್ನಾಗಿ ಮಾಡುತ್ತೆ, ನುಚ್ಚಕ್ಕೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಇದು ಈ ಮೆಥಡ್ ನಮ್ಮ ಅಮ್ಮನೇ ಕಲಿಸ್ಕೊಟ್ಟಿದ್ದು. ಅವ್ರು ಮಾಡಿದ್ದು ಅವ್ರಿಗೆ ರಿಪೀಟು. ಅಜ್ಜಿ ಮೊಮ್ಮಗಳು ಸುಮ್ಮನೆ ಕಿತ್ತಾಡ್ತಾರೆ ಫ್ರೆಂಡ್ಸ್. ಏನು ಯಾವಾಗ ನೋಡಿದ್ರು ಬರೀ ಕಿತ್ತಾಟ ಕಿತ್ತಾಟ ಕಿತ್ತಾಟ. ಇಬ್ಬರು ಮೆಣಸಿನ್ಕಾಯಿ ತಿನ್ಸ್ರೆ ಮತ್ತೆ ನೋಡಿ ಜಗಳ ಆಡ್ತಾರೆ, ಒಂದಾಯ್ತಾರೆ. ಇವ್ರಿಬ್ರದ್ದು ಅದು ಯಾವಾಗ ಕಿತ್ತಾಡ್ತಾರೋ ಯಾವಾಗ ಒಂದಾಗ್ತಾರೋ ಆ ಭಗವಂತನಿಗೆ ಗೊತ್ತಿಲ್ಲ. ಆದ್ರೂ ಹಾವು ಮುಂಗುಸಿಗಳು ಯಾರು ಅಂದ್ರೆ ನಮ್ಮಲ್ಲಿ ಇವರಿಬ್ರೆ, ಇನ್ಯಾರೂ ಇಲ್ಲ. ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ. ಇವಾಗ ಅಜ್ಜಿ ಕೈಲಿ ಬೈಸ್ಕೊತಾಳೆ, ತಿಂಡಿ ತಿನ್ನಿಸ್ಕೊತಾಳೆ. ಇವತ್ತು ತಲೆನೂ ಅಮ್ಮನೇ ಬಚ್ಕೊಟ್ಟಿತ್ತು. ಕಾಲು ಬೇರೆ ಏಟ್ ಮಾಡ್ಕೊ ಬಂದಾಳೆ, ಒಂಚೂರು ಬಿದ್ಬಿಟ್ಟು. ಖೋಖೋ ಆಡಕ್ಕೆ ಹೋದ್ಲಂತೆ, ಬಿದ್ದು ಏಟ್ ಮಾಡ್ಕೊಂಡಾಳೆ. ಅದಕ್ಕೆ ಅಮ್ಮ ಮಲ್ಕೊಂಡಿತ್ತು. ಬಿಸಿ ಬಿಸಿಯಾಗಿ ತಿಂಡಿ ರೆಡಿ ಆಗಿದೆ, ತಿನ್ಕೊಂಡು ಹೋಗು ಅಂತ. 4 ತಿಂಗಳಾಗಿತ್ತು ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಮನೆಗೆ ಬಂದು. ಬರೋದೇ ಇಲ್ಲ ಎಲ್ಲಿಗೂ. ನಮ್ಮ ಮನೆಗೂ ನಮ್ಮ ಅಮ್ಮನ ಮನೆಗೂ ಬರೀ 5 ಹೆಜ್ಜೆ 6 ಹೆಜ್ಜೆ ಐತೆ ಅಷ್ಟೇ. ಈ ಮಾತಾಡ್ತಾ ಇದ್ದಾಗ ಅಲ್ಲಿ ಹೋಗಿ ಬರ್ಬೋದು ನಾವು, ಆದರೆ ಬರೋದೇ ಇಲ್ಲ ನಮ್ಮಮ್ಮ. ನಾವು ಮಾತ್ರ ಅಲ್ಲಿ ಹೋಗ್ಬೇಕಂತೆ, ಗಂಟೆ ಅಲ್ಲೇ ಕುತ್ಕೋಬೇಕು. ಬೆಳಿಗ್ಗೆ ಹೋದರೆ ಸಂಜೆ ಬೇಕಾದ್ರೆ ನೈಟ್ ಅಲ್ಲೇ ಉಳ್ಕೊಂಡು ಬೆಳಿಗ್ಗೆ ಹೋಗಿ ಅಂತಾರೆ. ಇಲ್ಲಿಂದ ಇಲ್ಲಿಗೆ ಬರಲ್ಲ ನೋಡ್ರಿ. ಹಿಂಗೆ ತಿಂಡಿ ತಿನ್ನೋದಕ್ಕೆ ಇವಳ್ದೊಂದು ಪಾಟ್ಲೆ. ಅಪ್ಪ ನಮ್ಮಮ್ಮಂಗೆ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಬಿಡ್ತಾಳೆ. ನಾನು ಇಷ್ಟು ದಿನ ನಾನೇ ತಿನ್ನಿಸ್ಕೊಡ್ತಿದ್ದೆ. ತಿನ್ನಿಸ್ಕೊಡ್ತೀನಿ ಅಂದರೆ ಬೇಡ ಅಂತಾಳೆ. ಇಂಥ ಮೊಮ್ಮಗಳನ್ನೆಲ್ಲಾರು ಅಂಥ ಮಗಳನ್ನ ನೋಡಿದ್ರೆ ಎಲ್ಲರೂ ಎಷ್ಟು ಕಾಟ್ಲೆ ಮಾಡ್ತಾಳೆ ನೋಡ್ರಿ ಅಜ್ಜಿ ಮಗಳ್ದು ಒಂಥರ ಚಂದ. ಇಲ್ಲಿ ನೋಡೋಕ್ಕಲ್ಲ ಫ್ರೆಂಡ್ಸ್, ಒಂದಿನ ವೀಡಿಯೋ ಮಾಡ್ತೀನಿ ಅವ್ರಿಬ್ರು ಕಿತ್ತಾಡೋದನ್ನ ನೋಡಿ ಶಾಕ್ ಆಗೋಗ್ತೀರ. ಅಷ್ಟು ಕಿತ್ತಾಡ್ತಾರೆ ಇಬ್ರು. ಸರಿ ಇವಾಗ ತಿಂಡಿ ಮಾಡ್ಕೊತೀವಿ. ಸ್ವಲ್ಪ ಒಂಚೂರು ಬೆಂದೋದಂಗೆ ಆಗೋಯ್ತಲ್ಲ? ಇಲ್ಲ ಅರ್ಜೆಂಟ್ ಮಾಡಕ್ ಹೋಗ್ತೀವಲ್ಲ, ಬಿಸಿಲ ಹಂಗೆ ಕಾಣೋದು. ಆಯ್ತಾಯ್ತು, ಬಿಸಿ ಐತೆ ತಿನ್ನು. ಎದ್ದಿದ್ದು ಲೇಟು, ತಿಂಡಿನೂ ಲೇಟು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ತಿಂಡಿ ಮುಗಿಸ್ಕೊಂಡು. ಯಾವುದು ಹುಚ್ಚ ಯಾವುದು ಗೊತ್ತಾಗ್ತಾ ಇಲ್ಲ ಪಾಪ. ಕಣ್ಣೆ ಕಾಣ್ತಾ ಇಲ್ಲ. ಹೋಗಮ್ಮ ಕಾಣ್ತಾರಂತೆ ಫ್ರೆಂಡ್ಸ್. ಈಗಲೇ ನಮ್ಮಮ್ಮಗೆ ನನಗೆ ಕಾಣಿಸಲ್ವಂತೆ ನೋಡ್ರಪ್ಪ ಹೆಂಗೆಲ್ಲ ಫ್ರೆಂಡ್ಸ್. ಹಾಗೆ ಅಮ್ಮ ವರ್ಷನ್ ತಿಂಡಿ ತಿನ್ನಿಸ್ಕೊಟ್ರು. ಹಾಗೆ ನಾನು ಸ್ವಲ್ಪ ತಿಂಡಿ ತಿನ್ಕೊಂಡು ಅಮ್ಮನ ಜೊತೆನೇ ಕುತ್ಕೊಂಡು ಬಿಸಿ ಬಿಸಿಯಾಗಿ ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಮತ್ತು ಹಾಗೆ ವರ್ಷನೂ ಸ್ಕೂಲ್ಗೆ ಹೋದ್ಲು. ಹಾಗೆ ಅಮ್ಮ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಬಿಟ್ಟು ಅಮ್ಮ ನಾನು ಹೋಗ್ತೀನಿ ಅಂತ ಅಮ್ಮ ಹೊರಟರು. ಮತ್ತು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ಕೊಂಡೆ. ನೋಡಿ, ಒಂದು ದಿನ ಪಾತ್ರೆ ತೊಳೆದಿಲ್ಲ ಅಂದರೆ ಎಷ್ಟು ಸ್ಟಾಕ್ ಆಗಿರುತ್ತೆ ಅಂತ ಅನ್ನೋದಕ್ಕೆ ನಾನೇ ಉದಾಹರಣೆ. ಒಂದು ದಿನ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಟೈಮು ಒಂದೇ ಸಮಯ ಇರುತ್ತೆ ನೈಟ್ ಪಾತ್ರೆ ತೊಳಿತೀವಿ ಅಂತ ಆಗಲ್ಲ. ಯಾವಾಗಾದ್ರೂ ಒಂದಿನ ಆದರೂ ಪೆಂಡಿಂಗ್ ಉಳಿದೇ ಹೋಗುತ್ತೆ. ಎಲ್ಲ ಟೈಮ್ ನೀಟ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಫ್ರೆಂಡ್ಸು ಫೈನಲಾಗಿ ಎಲ್ಲ ತೊಳ್ಕೊತಾಯಿದ್ದು. ನಾಳೆ ಹುಣ್ಣಿಮೆ ಆದ್ದರಿಂದ ಫಸ್ಟೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಸಾಮಾನೆಲ್ಲ ತೊಳಿಬೇಕು. ತುಂಬಾ ಕೆಲಸಗಳಿದ್ದಾವೆ ಅಂತ ಅಂದ್ಕೊಂಡು ಫಸ್ಟು ಬೆಳಗ್ಗೆದು ಏನೈತೆ ಅದು ಕೆಲಸ ಮುಗಿಸ್ಕೊಳ್ಳೋಣ, ಸಂಜೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಲ್ಲ ಅಂತಂದ್ಬಿಟ್ಟು ಇನ್ನು ಸಂಜೆ 5 ಗಂಟೆ ಮೇಲೆ ಇದ್ದಿದ್ದೆ ಕೆಲಸಗಳು ಅಂತಂದ್ಬಿಟ್ಟು ಇವಾಗ ಏನೈತೆ ಅದನ್ನೆಲ್ಲ ಮಾಡ್ಕೊತು ಅಡುಗೆ ಮನೆ ಒಂದು ಕ್ಲೀನ್ ಮಾಡಿ ಇಟ್ಬಿಟ್ರೆ ಕೆಲಸಗಳು ಮುಗ್ದೋಗ್ತವೆ ಅಂದ್ಬಿಟ್ಟು ಪಾತ್ರೆಗಳನ್ನ ತೊಳೆದ್ಕೊಂಡೆ ನೀಟಾಗಿ ಎಲ್ಲನೂ ಜೋಡಿಸ್ಕೊಂಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಎಲ್ಲ ಒರೆಸಿ ಮತ್ತು ಎಲ್ಲ ಒಂದು ಮಾಡೋದಕ್ಕೆ ಫ್ರೆಂಡ್ಸ್. ಏನಂದ್ರೆ ಬೆಳಿಗ್ಗೆ ಒಂದೊಂದ್ಸಲಿ ವರ್ಷಮ್ಮ ಎಲ್ಲ ಮಾಡ್ಕೊಂಡು ಹೋಗ್ತಿದ್ಲು. ಇವಾಗ ವರ್ಷಮ್ಮ ಸ್ವಲ್ಪ ಚಳಿ ಇದರಿಂದ ನಾನು ಪಾಪ ಅವಳನ್ನೇನು ಕೇಳೋಕೆ ಹೋಗಲ್ಲ ಕೆಲಸ ಮಾಡು ಅಂತಂದ್ಬಿಟ್ಟು ನಾನೇ ಎಲ್ಲ ಮಾಡ್ಕೋತೀನಿ. ಅಡುಗೆ ಮನೆ ಮಾತ್ರ ನಾನು ಮ್ಯಾಪಲ್ಲಿ ಒರೆಸಲ್ಲ, ಕೈಲೇ ನೀಟಾಗಿ ಒರೆಸಿ ಎಲ್ಲ ಇದು ಮಾಡಿಕೊಂಡು ಮತ್ತು ಎಲ್ಲ ಕಸ ಎಲ್ಲನೂ ಅಲ್ಲಲ್ಲೇ ಇಟ್ಬಿಟ್ಟು ಹೋಗಿದ್ರು. ಹಂಗಾಗಿ ಅವರೆಲ್ಲ ಹೋದ್ಮೇಲೆ ಎಲ್ಲ ಒಂದು ಕಡೆಯಿಂದ ತೆಗೆದು ಕಸ ಗುಡಿಸಿ ಮನೆ ಒರೆಸೋದಕ್ಕೆ ಸಾಕಾಗೋಗುತ್ತೆ ಫ್ರೆಂಡ್ಸ್. ಏನಾದರೂ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟನೇ, ಆದರೆ ಒಂದೊಂದ್ಸಲಿ ಸೋಂಬೇರಿ. ಚಳಿಗಂತೂ ದೇವರಣೆಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಕೈಕಾಲೆಲ್ಲ ಒಂಥರ ಸೋತೋದಂಗೆ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫೈನಲಿ ಫ್ರೆಂಡ್ಸ್ ಕಸ ಗುಡಿಸಾಯಿತು, ಮನೆ ಒರೆಸಾಯಿತು, ಅಡುಗೆ ಮನೆ ಕ್ಲೀನ್ ಆಯಿತು, ತಿಂಡಿನೂ ರೆಡಿ ಆಯಿತು, ಎಲ್ಲನೂ ಆಯಿತು. ಇನ್ನೇನಿದ್ರೂ ಮತ್ತೆ ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳಿಬೇಕು. ಅದು ನಿಧಾನಕ್ಕೆ ಮಾಡ್ತೀನಿ. ಒಂದೊಂದ್ಸಲಿ ಬೇಜಾರಾಗ್ಬಿಟ್ರಂತೂ ಒಂಥರ ಆಗುತ್ತೆ. ಆದರೆ ಈಗ ಮೊನ್ನೆ ತೊಳೆದಿದ್ದೆ. ವಾರಕ್ಕೆ ಒಂದ್ಸಲಿ ದೇವ್ರ ಸಾಮಾನು ತೊಳೆದ್ರೆ ಆಯಿತು. ನಾಳೆ ಹುಣ್ಣಿಮೆ ಆದ್ದರಿಂದ ನಾವು ನಂಜುಂಡೇಶ್ವರ ನೂಕ್ಲಾಗಿರೋದ್ರಿಂದ
ನಂಜುಂಡೇಶ್ವರನ ಪೂಜೆ ಮಾಡ್ತೀವಿ. ಹಾಗಾಗಿ ಮತ್ತು ಹಾಗೆ ಎಲ್ಲನೂ ಒಂದೊಂದು ಕಡೆ ಮ್ಯಾಟ್ಗಳು ಎಲ್ಲೆಲ್ಲಿರುತ್ತೆ ಆ ಮ್ಯಾಟ್ಗಳೆಲ್ಲ ಹಾಕಿದ್ರೆ ಒಂದು ಕಡೆ ಫೈನಲಿ ಕೆಲಸ ಮುಗ್ದಂಗೆ ಅಂತಲೇ ಅನಿಸ್ತದೆ ಎಲ್ಲ. ಏಕೆಂದರೆ ನಾವು ಏನೇ ಇಲ್ದರೂ ಅಡುಗೆ ಮನೆ ಕೆಲಸಗಳು ಮತ್ತು ಹಾಗೆ ಅಡುಗೆ ಮನೆ ಕ್ಲೀನಾಗಿದ್ದರೆ ಹೆಂಗೆ ಬೇಕಾದರೂ ಒಂಥರ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಒದ್ದಾಡಿದ್ರೂ ಸಮಾಧಾನ ಇರುತ್ತೆ. ಕೆಲಸಗಳಾಗಿಲ್ಲ ಅಂದರೆ ಖಂಡಿತ ಕೂತ್ರು ನಿಂತರೂ ಸಮಾಧಾನ ಆಗೋಲ್ಲ. ಬಾಯ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.